ಹಾಸನದಲ್ಲೂ ಕೂಡ ಸರಣಿ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಹಿಮ್ಸ್ನಲ್ಲಿ ಇಸಿಜಿ ಮಾಡಿಸ್ಕೊಳ್ಳೋರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಸಣ್ಣ ಪುಟ್ಟ ನೋವು ಕಾಣಿಸ್ಕೊಂಡ್ರು ಕೂಡ ಪಾಪ ಇಸಿಜಿ ಮಾಡಿಸೋದಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಭಯ ಆಗ್ಲೇ ಹೇಳ್ತಾ ಇದ್ದೆ, ಸಾವು ಅನ್ನುವಂಥದ್ದು ಮನುಷ್ಯನನ್ನ ವಿಪರೀತವಾಗಿ ಭಯ ಪಡುವಂತೆ ಮಾಡುತ್ತೆ. ಅದರ ಹೊರತಾಗಿ ಬೇರೆ ಯಾವುದಕ್ಕೂ ಕೂಡ ಮನುಷ್ಯ ಹೆದರ್ಕೊಂತಾನ ಅಂತಂದ್ರೆ ಖಂಡಿತ ಇಲ್ಲ ಅಂತ ಹೇಳ್ಬೋದು. ವೈದ್ಯರ ಸೂಚನೆ ಮೇರೆಗೆ ಈಗ ಇಸಿಜಿ ಮಾಡಿಸ್ಕೊಳ್ಳೋದಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇಸಿಜಿ ಕೋ ಈ ಎಲ್ಲ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ ನೋಡಿ. ಅಲ್ಲಿ ಅನಗತ್ಯವಾಗಿ ಇಸಿಜಿ ಬೇಡ ಅಂತ ಹೇಳ್ತಾ ಇದ್ದಾರೆ ವೈದ್ಯರು. ಸರಣಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಾ ಇರುವಂತೆ ಈಗ ಇಸಿಜಿ ಮಾಡಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನ ಒಟ್ಟಾರೆಯಾಗಿ ಹಾಸನದಲ್ಲಿ ನಡೀತಿರುವಂತಹ ಈ ಘಟನೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಈಗ ಇಸಿಜಿಯನ್ನ ಮಾಡಿಸಿಕೊಂಡಂತಹ ಪರೀಕ್ಷೆ ಮಾಡಿಸಿಕೊಂಡು ಬಂದಂತಹ ಯುವತಿ ನಮ್ಮ ಜೊತೆ ಇದ್ದಾರೆ. ನಾವೀಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿದ್ದೇವೆ, ಅವರನ್ನು ಮಾತಾಡ್ಸೋಣ. ಮೇಡಮ್ ಹೇಳಿ, ನೀವು ಟೆಸ್ಟ್ ಮಾಡಿಸ್ಕೊಂಡ್ ಬಂದಿರಿ, ಇಸಿಜಿ ವೈದ್ಯರ ಸಲಹೆ ಕೊಟ್ರ ಏನು ಇತ್ತು? ಅದೇ ಸರ್, ಅದೇ ಸ್ವಲ್ಪ ಭಯ ಇತ್ತು, ಅದಕ್ಕೆ ಟೆಸ್ಟಿಂಗ್ ಬಂದಿದೆ. ನಾರ್ಮಲ್ ಇದೆ, ಏನಿಲ್ಲ ಅಂತ ಹೆದರ್ಕೊಳ್ಳೋ ಅಂಥದ್ದು ಏನಾಗಿಲ್ಲ. ಸ್ವಲ್ಪ ಭಯ ಪಡಬೇಡಿ, ಟೈಮ್ ಊಟ ಮಾಡಿ ಅಂತ ಹೇಳಿದ್ದಾನೆ. ಯಾಕೆ ಮಾಡಿಸ್ಬೇಕು ಅಂತ ಅನ್ನಿಸ್ತು? ನನಗೆ ನಿನ್ನೆಲ್ಲ ನ್ಯೂಸ್ ನೋಡಿದೆ. ನಾವು ಅಂದ್ರೆ ಇಲ್ಲಿ ಸ್ಟಡಿ ಮಾಡ್ತಿರೋದು, ಪೇರೆಂಟ್ಸ್ ಇಲ್ಲ ಜೊತೆಗೆ, ಸ್ವಲ್ಪ ಭಯ ಆಯ್ತು. ಇರ್ಲಿ ನಮಗೂ ಒಂದು ಸ್ವಲ್ಪ ಅಂದ್ಬಿಟ್ಟು, ಮತ್ತೆ ಸ್ವಲ್ಪ ಪೇನ್ ಇತ್ತು, ಕೈಯೆಲ್ಲ ತಲೆನೋವೆಲ್ಲ ಬರ್ತಿತ್ತು. ಒಂದು 3 days ಇಂದಂಗೆ ಆಗ್ತಿತ್ತು. ಸೊ ಅದಕ್ಕೆ ಟೆಸ್ಟಿಂಗ್ ಬಂದಿದೆ. ಶಿಲ್ಪ. ಓಕೆ, ನೋಡ್ಬೋದು, ಶಿಲ್ಪ ಅವರು ಹೇಳ್ತಿದ್ದಾರೆ, ನಮಗೂ ಕೂಡ ಒಂದು ಆತಂಕ ಕಾಡ್ತಾ ಇತ್ತು. ಹೀಗಾಗಿ ನಾವು ಕೂಡ ಇಸಿಜಿಯನ್ನ ಸ್ಟೂಡೆಂಟ್, ಹಿಮ್ಸಲ್ಲೇ ಸ್ಟಡಿ ಮಾಡ್ತಿರೋ ಸ್ಟೂಡೆಂಟ್, ನಾವು ಇಸಿಜಿಯನ್ನ ಮಾಡಿಸ್ಕೊಳ್ಬೇಕು, ಯಾವುದಕ್ಕೂ ಇರ್ಲಿ ಅಂತ ಮಾಡಿಸ್ಕೊಂಡ್ವಿ ಅನ್ನುವಂತ ಮಾತು. ಹಾಗೆ ನಮ್ಮ ಆರೋಗ್ಯ ಸರಿ ಇದೆ, ಅಂದ್ರೆ ಹೃದಯದ ಆರೋಗ್ಯ ಸರಿ ಇದೆ ಅನ್ನುವಂತ ಮಾತನ್ನ ಕೂಡ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ ಇತ್ತೀಚೆಗೆ ಈ ಒಂದು ಘಟನೆಯಿಂದ ಸಾಕಷ್ಟು ಮಂದಿ ಇಸಿಜಿಯನ್ನ ಮಾಡಿಸ್ಕೊಡ್ಲಿಕ್ಕೆ ಸ್ವಯಂ ಮುಂದಾಗಿದ್ದಾರೆ. ಇದು ಕೂಡ ಒಂದು ರೀತಿ ಹಿಮ್ಸ್ಗೂ ಕೂಡ ಹೆಚ್ಚಿನ ಒತ್ತಡವನ್ನು ತಂದಿದೆ. ಯಾಕೆಂದ್ರೆ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಕುಶ್ವಾಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲೂ ಕೂಡ ಸರಣಿ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಹಿಮ್ಸ್ನಲ್ಲಿ ಇಸಿಜಿ ಮಾಡಿಸ್ಕೊಳ್ಳೋರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಸಣ್ಣ ಪುಟ್ಟ ನೋವು ಕಾಣಿಸ್ಕೊಂಡ್ರು ಕೂಡ ಪಾಪ ಇಸಿಜಿ ಮಾಡಿಸೋದಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಭಯ ಆಗ್ಲೇ ಹೇಳ್ತಾ ಇದ್ದೆ, ಸಾವು ಅನ್ನುವಂಥದ್ದು ಮನುಷ್ಯನನ್ನ ವಿಪರೀತವಾಗಿ ಭಯ ಪಡುವಂತೆ ಮಾಡುತ್ತೆ. ಅದರ ಹೊರತಾಗಿ ಬೇರೆ ಯಾವುದಕ್ಕೂ ಕೂಡ ಮನುಷ್ಯ ಹೆದರ್ಕೊಂತಾನ ಅಂತಂದ್ರೆ ಖಂಡಿತ ಇಲ್ಲ ಅಂತ ಹೇಳ್ಬೋದು. ವೈದ್ಯರ ಸೂಚನೆ ಮೇರೆಗೆ ಈಗ ಇಸಿಜಿ ಮಾಡಿಸ್ಕೊಳ್ಳೋದಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇಸಿಜಿ ಕೋ ಈ ಎಲ್ಲ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ ನೋಡಿ. ಅಲ್ಲಿ ಅನಗತ್ಯವಾಗಿ ಇಸಿಜಿ ಬೇಡ ಅಂತ ಹೇಳ್ತಾ ಇದ್ದಾರೆ ವೈದ್ಯರು. ಸರಣಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಾ ಇರುವಂತೆ ಈಗ ಇಸಿಜಿ ಮಾಡಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನ ಒಟ್ಟಾರೆಯಾಗಿ ಹಾಸನದಲ್ಲಿ ನಡೀತಿರುವಂತಹ ಈ ಘಟನೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಈಗ ಇಸಿಜಿಯನ್ನ ಮಾಡಿಸಿಕೊಂಡಂತಹ ಪರೀಕ್ಷೆ ಮಾಡಿಸಿಕೊಂಡು ಬಂದಂತಹ ಯುವತಿ ನಮ್ಮ ಜೊತೆ ಇದ್ದಾರೆ. ನಾವೀಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿದ್ದೇವೆ, ಅವರನ್ನು ಮಾತಾಡ್ಸೋಣ. ಮೇಡಮ್ ಹೇಳಿ, ನೀವು ಟೆಸ್ಟ್ ಮಾಡಿಸ್ಕೊಂಡ್ ಬಂದಿರಿ, ಇಸಿಜಿ ವೈದ್ಯರ ಸಲಹೆ ಕೊಟ್ರ ಏನು ಇತ್ತು? ಅದೇ ಸರ್, ಅದೇ ಸ್ವಲ್ಪ ಭಯ ಇತ್ತು, ಅದಕ್ಕೆ ಟೆಸ್ಟಿಂಗ್ ಬಂದಿದೆ. ನಾರ್ಮಲ್ ಇದೆ, ಏನಿಲ್ಲ ಅಂತ ಹೆದರ್ಕೊಳ್ಳೋ ಅಂಥದ್ದು ಏನಾಗಿಲ್ಲ. ಸ್ವಲ್ಪ ಭಯ ಪಡಬೇಡಿ, ಟೈಮ್ ಊಟ ಮಾಡಿ ಅಂತ ಹೇಳಿದ್ದಾನೆ. ಯಾಕೆ ಮಾಡಿಸ್ಬೇಕು ಅಂತ ಅನ್ನಿಸ್ತು? ನನಗೆ ನಿನ್ನೆಲ್ಲ ನ್ಯೂಸ್ ನೋಡಿದೆ. ನಾವು ಅಂದ್ರೆ ಇಲ್ಲಿ ಸ್ಟಡಿ ಮಾಡ್ತಿರೋದು, ಪೇರೆಂಟ್ಸ್ ಇಲ್ಲ ಜೊತೆಗೆ, ಸ್ವಲ್ಪ ಭಯ ಆಯ್ತು. ಇರ್ಲಿ ನಮಗೂ ಒಂದು ಸ್ವಲ್ಪ ಅಂದ್ಬಿಟ್ಟು, ಮತ್ತೆ ಸ್ವಲ್ಪ ಪೇನ್ ಇತ್ತು, ಕೈಯೆಲ್ಲ ತಲೆನೋವೆಲ್ಲ ಬರ್ತಿತ್ತು. ಒಂದು 3 days ಇಂದಂಗೆ ಆಗ್ತಿತ್ತು. ಸೊ ಅದಕ್ಕೆ ಟೆಸ್ಟಿಂಗ್ ಬಂದಿದೆ. ಶಿಲ್ಪ. ಓಕೆ, ನೋಡ್ಬೋದು, ಶಿಲ್ಪ ಅವರು ಹೇಳ್ತಿದ್ದಾರೆ, ನಮಗೂ ಕೂಡ ಒಂದು ಆತಂಕ ಕಾಡ್ತಾ ಇತ್ತು. ಹೀಗಾಗಿ ನಾವು ಕೂಡ ಇಸಿಜಿಯನ್ನ ಸ್ಟೂಡೆಂಟ್, ಹಿಮ್ಸಲ್ಲೇ ಸ್ಟಡಿ ಮಾಡ್ತಿರೋ ಸ್ಟೂಡೆಂಟ್, ನಾವು ಇಸಿಜಿಯನ್ನ ಮಾಡಿಸ್ಕೊಳ್ಬೇಕು, ಯಾವುದಕ್ಕೂ ಇರ್ಲಿ ಅಂತ ಮಾಡಿಸ್ಕೊಂಡ್ವಿ ಅನ್ನುವಂತ ಮಾತು. ಹಾಗೆ ನಮ್ಮ ಆರೋಗ್ಯ ಸರಿ ಇದೆ, ಅಂದ್ರೆ ಹೃದಯದ ಆರೋಗ್ಯ ಸರಿ ಇದೆ ಅನ್ನುವಂತ ಮಾತನ್ನ ಕೂಡ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ ಇತ್ತೀಚೆಗೆ ಈ ಒಂದು ಘಟನೆಯಿಂದ ಸಾಕಷ್ಟು ಮಂದಿ ಇಸಿಜಿಯನ್ನ ಮಾಡಿಸ್ಕೊಡ್ಲಿಕ್ಕೆ ಸ್ವಯಂ ಮುಂದಾಗಿದ್ದಾರೆ. ಇದು ಕೂಡ ಒಂದು ರೀತಿ ಹಿಮ್ಸ್ಗೂ ಕೂಡ ಹೆಚ್ಚಿನ ಒತ್ತಡವನ್ನು ತಂದಿದೆ. ಯಾಕೆಂದ್ರೆ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಕುಶ್ವಾಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲೂ ಕೂಡ ಸರಣಿ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಹಿಮ್ಸ್ನಲ್ಲಿ
ಇಸಿಜಿ ಮಾಡಿಸ್ಕೊಳ್ಳೋರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಸಣ್ಣ ಪುಟ್ಟ ನೋವು ಕಾಣಿಸ್ಕೊಂಡ್ರು ಕೂಡ ಪಾಪ ಇಸಿಜಿ ಮಾಡಿಸೋದಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಭಯ, ಆಗ್ಲೇ ಹೇಳ್ತಾ ಇದ್ದೆ, ಸಾವು ಅನ್ನುವಂಥದ್ದು ಮನುಷ್ಯನನ್ನ ವಿಪರೀತವಾಗಿ ಭಯ ಪಡುವಂತೆ ಮಾಡುತ್ತೆ. ಅದರ ಹೊರತಾಗಿ ಬೇರೆ ಯಾವುದಕ್ಕೂ ಕೂಡ ಮನುಷ್ಯ ಹೆದರ್ಕೊಂತಾನ ಅಂತಂದ್ರೆ ಖಂಡಿತ ಇಲ್ಲ ಅಂತ ಹೇಳ್ಬೋದು. ವೈದ್ಯರ ಸೂಚನೆ ಮೇರೆಗೆ ಈಗ ಇಸಿಜಿ ಮಾಡಿಸ್ಕೊಳ್ಳೋದಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇಸಿಜಿ, ಕೋ ಈ ಎಲ್ಲ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ ನೋಡಿ. ಅಲ್ಲಿ ಅನಗತ್ಯವಾಗಿ ಇಸಿಜಿ ಬೇಡ ಅಂತ ಹೇಳ್ತಾ ಇದ್ದಾರೆ ವೈದ್ಯರು. ಸರಣಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಾ ಇರುವಂತೆ ಈಗ ಇಸಿಜಿ ಮಾಡಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನ ಒಟ್ಟಾರೆಯಾಗಿ ಹಾಸನದಲ್ಲಿ ನಡೀತಿರುವಂತಹ ಈ ಘಟನೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಈಗ ಇಸಿಜಿಯನ್ನ ಮಾಡಿಸಿಕೊಂಡಂತಹ ಮಾಡಿಸಿಕೊಂಡು ಬಂದಂತಹ ಯುವತಿ ನಮ್ಮ ಜೊತೆ ಇದ್ದಾರೆ. ನಾವೀಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿದ್ದೇವೆ, ಅವರನ್ನು ಮಾತಾಡ್ಸೋಣ. ಮೇಡಮ್ ಹೇಳಿ, ನೀವು ಟೆಸ್ಟ್ ಮಾಡಿಸ್ಕೊಂಡ್ ಬಂದಿರಿ ಇಸಿಜಿ, ವೈದ್ಯರ ಸಲಹೆ ಕೊಟ್ರ ಏನು ಎತ್ತ? ಅದೇ ಸರ್, ಅದೇ ಸ್ವಲ್ಪ ಭಯ ಇತ್ತು, ಅದಕ್ಕೆ ಟೆಸ್ಟಿಂಗ್ ಬಂದಿದೆ. ನಾರ್ಮಲ್ ಇದೆ, ಏನಿಲ್ಲ ಅಂತ ಹೆದರ್ಕೊಳ್ಳೋಂಥದ್ದು ಏನಾಗಿಲ್ಲ. ಸ್ವಲ್ಪ ಭಯ ಪಡಬೇಡಿ, ಟೈಮ್ಗೆ ಊಟ ಮಾಡಿ ಅಂತ ಹೇಳಿದ್ದಾನೆ. ಯಾಕೆ ಮಾಡಿಸ್ಬೇಕು ಅಂತ ಅನ್ನಿಸ್ತು? ನನಗೆ ನಿನ್ನೆಲ್ಲ ನ್ಯೂಸ್ ನೋಡಿದೆ. ನಾವು ಅಂದ್ರೆ ಇಲ್ಲಿ ಸ್ಟಡಿ ಮಾಡ್ತಿರೋದು, ಪೇರೆಂಟ್ಸ್ ಇಲ್ಲ ಜೊತೆಗೆ. ಸ್ವಲ್ಪ ಭಯ ಆಯ್ತು, ಇರ್ಲಿ ನಮಗೂ ಸ್ವಲ್ಪ ಅಂದ್ಬಿಟ್ಟು. ಮತ್ತೆ ಸ್ವಲ್ಪ ಪೇನ್ ಇತ್ತು, ಕೈಯೆಲ್ಲ ತಲೆನೋವೆಲ್ಲ ಬರ್ತಿತ್ತು. ಒಂದು 3 days ಇಂದಂಗೆ ಆಗ್ತಿತ್ತು. ಸೊ ಅದಕ್ಕೆ ಟೆಸ್ಟಿಂಗ್ ಬಂದಿದೆ. ಶಿಲ್ಪ. ಓಕೆ, ನೋಡ್ಬೋದು, ಶಿಲ್ಪ ಅವರು ಹೇಳ್ತಿದ್ದಾರೆ, ನಮಗೂ ಕೂಡ ಒಂದು ಆತಂಕ ಕಾಡ್ತಾ ಇತ್ತು. ಹೀಗಾಗಿ ನಾವು ಕೂಡ ಇಸಿಜಿಯನ್ನ ಸ್ಟೂಡೆಂಟ್, ಹಿಮ್ಸಲ್ಲೇ ಸ್ಟಡಿ ಮಾಡ್ತಿರೋ ಸ್ಟೂಡೆಂಟ್, ನಾವು ಇಸಿಜಿಯನ್ನ ಮಾಡಿಸ್ಕೊಳ್ಬೇಕು, ಯಾವುದಕ್ಕೂ ಇರ್ಲಿ ಅಂತ ಮಾಡಿಸ್ಕೊಂಡ್ವಿ ಅನ್ನುವಂತ ಮಾತು. ಹಾಗೆ ನಮ್ಮ ಆರೋಗ್ಯ ಸರಿ ಇದೆ, ಅಂದ್ರೆ ಹೃದಯದ ಆರೋಗ್ಯ ಸರಿ ಇದೆ ಅನ್ನುವಂತ ಮಾತನ್ನ ಕೂಡ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ ಇತ್ತೀಚೆಗೆ ಈ ಒಂದು ಘಟನೆಯಿಂದ ಸಾಕಷ್ಟು ಮಂದಿ ಇಸಿಜಿಯನ್ನ ಮಾಡಿಸ್ಕೊಡ್ಲಿಕ್ಕೆ ಸ್ವಯಂ ಮುಂದಾಗಿದ್ದಾರೆ. ಇದು ಕೂಡ ಒಂದು ರೀತಿ ಹಿಮ್ಸ್ಗೂ ಕೂಡ ಹೆಚ್ಚಿನ ಒತ್ತಡವನ್ನು ತಂದಿದೆ. ಯಾಕೆಂದ್ರೆ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಕುಶ್ವಾಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲೂ ಕೂಡ ಸರಣಿ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಹಿಮ್ಸ್ನಲ್ಲಿ ಇಸಿಜಿ ಮಾಡಿಸ್ಕೊಳ್ಳೋರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಸಣ್ಣ ಪುಟ್ಟ ನೋವು ಕಾಣಿಸ್ಕೊಂಡ್ರು ಕೂಡ ಪಾಪ ಇಸಿಜಿ ಮಾಡಿಸೋದಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಭಯ, ಆಗ್ಲೇ ಹೇಳ್ತಾ ಇದ್ದೆ, ಸಾವು ಅನ್ನುವಂಥದ್ದು ಮನುಷ್ಯನನ್ನ ವಿಪರೀತವಾಗಿ ಭಯ ಪಡುವಂತೆ ಮಾಡುತ್ತೆ. ಅದರ ಹೊರತಾಗಿ ಬೇರೆ ಯಾವುದಕ್ಕೂ ಕೂಡ ಮನುಷ್ಯ ಹೆದರ್ಕೊಂತಾನ ಅಂತಂದ್ರೆ ಖಂಡಿತ ಇಲ್ಲ ಅಂತ ಹೇಳ್ಬೋದು. ವೈದ್ಯರ ಸೂಚನೆ ಮೇರೆಗೆ ಈಗ ಇಸಿಜಿ ಮಾಡಿಸ್ಕೊಳ್ಳೋದಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇಸಿಜಿ, ಕೋ ಈ ಎಲ್ಲ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ ನೋಡಿ. ಅಲ್ಲಿ ಅನಗತ್ಯವಾಗಿ ಇಸಿಜಿ ಬೇಡ ಅಂತ ಹೇಳ್ತಾ ಇದ್ದಾರೆ ವೈದ್ಯರು. ಸರಣಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಾ ಇರುವಂತೆ ಈಗ ಇಸಿಜಿ ಮಾಡಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನ ಒಟ್ಟಾರೆಯಾಗಿ ಹಾಸನದಲ್ಲಿ ನಡೀತಿರುವಂತಹ ಈ ಘಟನೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಈಗ ಇಸಿಜಿಯನ್ನ ಮಾಡಿಸಿಕೊಂಡಂತಹ ಮಾಡಿಸಿಕೊಂಡು ಬಂದಂತಹ ಯುವತಿ ನಮ್ಮ ಜೊತೆ ಇದ್ದಾರೆ. ನಾವೀಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿದ್ದೇವೆ, ಅವರನ್ನು ಮಾತಾಡ್ಸೋಣ. ಮೇಡಮ್ ಹೇಳಿ, ನೀವು ಟೆಸ್ಟ್ ಮಾಡಿಸ್ಕೊಂಡ್ ಬಂದಿರಿ ಇಸಿಜಿ, ವೈದ್ಯರ ಸಲಹೆ ಕೊಟ್ರ ಏನು ಎತ್ತ? ಅದೇ ಸರ್, ಅದೇ ಸ್ವಲ್ಪ ಭಯ ಇತ್ತು, ಅದಕ್ಕೆ ಟೆಸ್ಟಿಂಗ್ ಬಂದಿದೆ. ನಾರ್ಮಲ್ ಇದೆ, ಏನಿಲ್ಲ ಅಂತ ಹೆದರ್ಕೊಳ್ಳೋಂಥದ್ದು ಏನಾಗಿಲ್ಲ. ಸ್ವಲ್ಪ ಭಯ ಪಡಬೇಡಿ, ಟೈಮ್ಗೆ ಊಟ ಮಾಡಿ ಅಂತ ಹೇಳಿದ್ದಾನೆ. ಯಾಕೆ ಮಾಡಿಸ್ಬೇಕು ಅಂತ ಅನ್ನಿಸ್ತು? ನನಗೆ ನಿನ್ನೆಲ್ಲ ನ್ಯೂಸ್ ನೋಡಿದೆ. ನಾವು ಅಂದ್ರೆ ಇಲ್ಲಿ ಸ್ಟಡಿ ಮಾಡ್ತಿರೋದು, ಪೇರೆಂಟ್ಸ್ ಇಲ್ಲ ಜೊತೆಗೆ. ಸ್ವಲ್ಪ ಭಯ ಆಯ್ತು, ಇರ್ಲಿ ನಮಗೂ ಸ್ವಲ್ಪ ಅಂದ್ಬಿಟ್ಟು. ಮತ್ತೆ ಸ್ವಲ್ಪ ಪೇನ್ ಇತ್ತು, ಕೈಯೆಲ್ಲ ತಲೆನೋವೆಲ್ಲ ಬರ್ತಿತ್ತು. ಒಂದು 3 days ಇಂದಂಗೆ ಆಗ್ತಿತ್ತು. ಸೊ ಅದಕ್ಕೆ ಟೆಸ್ಟಿಂಗ್ ಬಂದಿದೆ. ಶಿಲ್ಪ. ಓಕೆ, ನೋಡ್ಬೋದು, ಶಿಲ್ಪ ಅವರು ಹೇಳ್ತಿದ್ದಾರೆ, ನಮಗೂ ಕೂಡ ಒಂದು ಆತಂಕ ಕಾಡ್ತಾ ಇತ್ತು. ಹೀಗಾಗಿ ನಾವು ಕೂಡ ಇಸಿಜಿಯನ್ನ ಸ್ಟೂಡೆಂಟ್, ಹಿಮ್ಸಲ್ಲೇ ಸ್ಟಡಿ ಮಾಡ್ತಿರೋ ಸ್ಟೂಡೆಂಟ್, ನಾವು ಇಸಿಜಿಯನ್ನ ಮಾಡಿಸ್ಕೊಳ್ಬೇಕು, ಯಾವುದಕ್ಕೂ ಇರ್ಲಿ ಅಂತ ಮಾಡಿಸ್ಕೊಂಡ್ವಿ ಅನ್ನುವಂತ ಮಾತು. ಹಾಗೆ ನಮ್ಮ ಆರೋಗ್ಯ ಸರಿ ಇದೆ, ಅಂದ್ರೆ ಹೃದಯದ ಆರೋಗ್ಯ ಸರಿ ಇದೆ ಅನ್ನುವಂತ ಮಾತನ್ನ ಕೂಡ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ ಇತ್ತೀಚೆಗೆ ಈ ಒಂದು ಘಟನೆಯಿಂದ ಸಾಕಷ್ಟು ಮಂದಿ ಇಸಿಜಿಯನ್ನ ಮಾಡಿಸ್ಕೊಡ್ಲಿಕ್ಕೆ ಸ್ವಯಂ ಮುಂದಾಗಿದ್ದಾರೆ. ಇದು ಕೂಡ ಒಂದು ರೀತಿ ಹಿಮ್ಸ್ಗೂ ಕೂಡ ಹೆಚ್ಚಿನ ಒತ್ತಡವನ್ನು ತಂದಿದೆ. ಯಾಕೆಂದ್ರೆ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಕುಶ್ವಾಂತ್, ರಿಪಬ್ಲಿಕ್ ಕನ್ನಡ, ಹಾಸನ.